ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಸ್ಯಾರಿಯಲ್ಲಿ ಒಂದು ಫ್ಯಾನ್ಸಿ ಡ್ರೆಸ್ ಹೊಲ್ದಿದ್ನಲ್ಲ ಫ್ರೆಂಡ್ಸ್, ಅದು ಆಲ್ರೆಡಿ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ ನೋಡಿ. ಈ ಥರ ಬಂದಿದೆ ಔಟ್ಲುಕ್ಕು. ಅದಕ್ಕೆ ನೀವು ಯಾವ್ಯಾವ ಥರ ಲುಕ್ಕು ಚೇಂಜ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೆಳಗಡೆ ಪ್ಲಾಜೋಗೆ, ಅಂಬ್ರೆಲಾ ಪ್ಲಾಜೋ ಇದು. ಈ ಥರ ಟಾಪ್ ಹಾಕ್ಕೊಂಡ್ರೆ ನಿಮಗೆ ಒಂಥರ ಕೆಳಗಡೆ ಲೆಹಂಗಾ ಥರ, ಅಂದರೆ ಮಿಡ್ಡಿ ಥರ ಕಾಣಿಸುತ್ತೆ, ಸ್ಕರ್ಟ್ ಥರ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಈ ಥರ ನೀವು ಈ ಥರ ಪ್ಲಾಜೋ ಪ್ಯಾಂಟ್ಗೆ ಈ ಥರ ಒಂದು ಮೇಲ್ಗಡೆ ಟಾಪ್ ಹಾಕ್ಕೊಂಡು ಲುಕ್ಕು ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಇವಾಗ ನಿಮ್ಮ ಹತ್ರ ತುಂಬಾ ಟಾಪ್ಸ್ಗಳಿರುತ್ತೆ. ಆ ಥರ ಒಂದು ಪ್ಲಾಜೋ ಪ್ಯಾಂಟ್ಗೆ ನೀವು ಬೇರೆ ಬೇರೆ ಟಾಪ್ನೆಲ್ಲ ವೇರ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಇದಕ್ಕೂ ನೋಡಿ ಮ್ಯಾಚಿಂಗ್ ಆಗಿರುವಂಥ ಅದು ಟಾಪು. ಇದು ಬಂದ್ಬಿಟ್ಟು ಟೀ ಶರ್ಟು ಇಲ್ಲ ಹಾಫ್ ಶರ್ಟ್ಗಳಿರ್ತಲ್ಲ, ಹಾಫ್ ಹೋದು ಅದನ್ನು ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂಥರ ಟೀ ಶರ್ಟ್ ಆಗಲಿ, ಇಲ್ಲ ಬೇರೆ ಬೇರೆ ಫ್ಯಾನ್ಸಿ ಆಗಿರುವಂಥ ಇನ್ನೂ ಹಾಫ್ ಟಾಪ್ಗಳಿರುತ್ತಲ್ಲ, ಆ ಥರದ್ದು ಇದಕ್ಕೆ ಈ ಪ್ಲಾಜೋಗೆ ಯೂಸ್ ಮಾಡ್ಕೋಬೋದು, ಅಂಬ್ರೆಲಾ ಪ್ಲಾಜೋಗೆ. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಮಾಮೂಲಿಯಾಗಿ ರೆಗ್ಯುಲರಾಗಿ ನಾನು ಸೀರೆಯಲ್ಲಿ ಹೊಲ್ದಿರೋದು. ಮೇಲ್ಗಡೆ ಬ್ಲೌಸ್ ಪೀಸ್ ಕೊಟ್ಟು ಈ ಥರ ಡಿಸೈನ್ ಬಂದಿದೆ. ಮೇಲ್ಗಡೆದು ಸ್ಲೋ ಮಾಡಿ ಸ್ಟಿಚ್ ಮಾಡಿರುವಂಥದ್ದು ನೋಡಿ. ಈ ಥರ ಇದೆ. ಹಿಂದೆ ಉದ್ದ ಇದೆ, ಮುಂದೆ ತುಂಡ ಇದೆ. ಒಂಥರ ಬ್ಯೂಟಿಫುಲ್ ಆಗಿದೆ. ಈ ರೀತಿನೂ ನೀವು ಒಂದು ಪ್ಲಾಜೋ ಇದನ್ನು ರೆಡಿ ಮಾಡಿಕೊಂಡ್ರೆ ಈ ಥರ ವೆರೈಟಿಯಾಗಿ ನೀವು ಯೂಸ್ ಮಾಡ್ಕೋಬೋದು. ಒಂಥರ ನೋಡೋದಕ್ಕೇ ಒಂಥರ ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಅಂಬ್ರೆಲಾ ಪ್ಲಾಜೋ ಒಂದು ಸೀರೆಯಲ್ಲಿ ಹೊಲ್ದಿರೋದು. ಮೇಲ್ಗಡೆ ಅದನ್ನು ಬ್ಲೌಸ್ಗೆ ಬೇರೆ ಪೀಸ್ ಕೊಟ್ಟಿದ್ದೀನಿ. ಬ್ಲೌಸ್ಗೆ ಇದರಲ್ಲಿ ಸಾಕಾಗಲ್ಲ, ಬೇರೆದನ್ನೇ ಕೊಡಬೇಕು ನೋಡಿ. ಈ ಥರ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಈ ಥರ ರೆಡಿ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಜೀನ್ಸ್ ಮೇಲೆ ಹಾಕ್ಕೋಬೋದು ನೋಡಿ. ಈ ಥರ ಮೇಲ್ಗಡೆ ಹೊಲ್ದಿರುವಂಥ ನಾವು ಟಾಪ್ನ, ಫ್ಯಾನ್ಸಿ ಟಾಪ್ನ ಈ ಥರ ಜೀನ್ಸ್ ಮೇಲೆ ಇಲ್ಲ ಲೆಗ್ಗಿನ್ಸ್ ಮೇಲೆ ಆ ಥರದ್ರ ಮೇಲೂ ಹಾಕ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಯಾವ ರೀತಿ ಇದೆ ಅಂತ ನೀವೇ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್, ಯಾವ ರೀತಿ ಇದೆ ಡ್ರೆಸ್ಸು ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಎಲ್ಲ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಅದಕ್ಕೋಸ್ಕರ ಈ ಡ್ರೆಸ್ಸು ಫುಲ್ಲು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಓಕೆನಾ. ತುಂಬಾ ಬ್ಯೂಟಿಫುಲ್ ಆಗಿರೋದ್ರಿಂದ ಈ ಓಲ್ಡ್ ಸ್ಯಾರಿಗಳಿದ್ರೆ ಅದಕ್ಕೊಂದು ಮೇಲ್ಗಡೆ ಫ್ಯಾನ್ಸಿಯಾಗಿ ಒಂದು ಬ್ಲೌಸ್ ಪೀಸ್ ತಂದುಬಿಟ್ಟು ಈ ಥರ ರೆಡಿ ಮಾಡಿಕೊಂಡ್ರೆ ಕೆಳಗಡೆಗೆ ಮಿಡ್ಡಿ ಹಾಕ್ಕೊಂಡು ಚೇಂಜ್ ಮಾಡ್ಕೋಬೋದು. ಇಲ್ಲ ಕೆಳಗಡೆಗೇ ಬೇರೆ ಮಿಡ್ಡಿ ಹಾಕ್ಕೋಬೋದು, ಇಲ್ಲ ಈ ಥರ ಮೇಲ್ಗಡೆಗೇ ಟಾಪ್ ಹಾಕ್ಕೋಬೋದು, ಇಲ್ಲ ಈ ಥರ ಜೀನ್ಸ್ ಹಾಕ್ಕೋಬೋದು, ಇಲ್ಲ ಟೀ ಶರ್ಟು, ಇಲ್ಲ ಬೇರೆ ಬೇರೆ ಇನ್ನೂ ಹಾಫ್ ಟಾಪ್ಗಳು, ಇನ್ನು ತುಂಬ ಬರುತ್ತಲ್ಲ ವೆರೈಟಿ ಟಾಪ್ಗಳೆಲ್ಲ, ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಒಂದೇ ಡ್ರೆಸ್ಸಲ್ಲಿ 4-5 ಥರ ವೆರೈಟಿಯಾಗಿ ಹಾಕ್ಕೊಳ್ಳುವಂಥ ಆಪ್ಷನ್ ಇದೆ ಇದರಲ್ಲಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಿರ್ಬೋದು. ನೋಡೋಕ್ಕೆ ಅದು ಮಿಡ್ಡಿ ಥರ ಕಾಣಿಸುತ್ತೆ, ಆದರೆ ಅದು ಪ್ಲಾಜೋ. ಓಕೆನಾ. ಹಂಗಾಗಿ ಅಷ್ಟು ಅಗಲ ಬರುತ್ತೆ. ಒಂದೊಂದು ಕಡೆನೂ ತುಂಬ ಅಗಲ ಬರುತ್ತೆ. ಯಾಕೆಂದರೆ ಇದು ಅಂಬ್ರೆಲಾ ಪ್ಲಾಜೋ ಆಗಿರೋದ್ರಿಂದ ತುಂಬ ಅಗಲ ಬರುತ್ತೆ ನೋಡಿ. ಎಷ್ಟು ಅಗಲ ಬರ್ತಿದೆ. ಹಂಗಾಗಿ ಈ ಥರದ್ದು ನೀವು ಓಲ್ಡ್ ಸ್ಯಾರಿ ಇದ್ರೇನಾದರೂ ರೆಡಿ ಮಾಡಿ. ಇಲ್ಲ ಇವಾಗೆಲ್ಲ 250 350ಗೆಲ್ಲ ಸ್ಯಾರಿ ಬರುತ್ತೆ. ತೊಗೊಬಂದು ಈ ಥರ ನಿಮ್ಮ ಮಕ್ಳಿಗೆ ಹೊಲ್ಕೊಡಿ. ಇದನ್ನೇ ನೀವು ಅಂಗಡೀಲಿ ತೊಗೋತೀನಿ ಅಂದರೆ ಸಾವಿರಾರು ರೂಪಾಯಿ ಆಗುತ್ತೆ. ಕಮ್ಮಿ ಅಂದರೆ 2,000 ರೂಪಾಯಿ ಮೇಲೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಫ್ಯಾನ್ಸಿನ ನೋಡಿ, ನೀವೇ ಹೊಲಿತೀರಿ ಅಂದರೆ ಇನ್ನೂ ಖುಷಿಯಿಂದ ಹೊಲ್ಕೊಡ್ಬೋದು ಮಕ್ಕಳಿಗೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ನಿಮಗೆ ಇದರಲ್ಲಿ ಯಾವ ಥರದ್ದು, ಇಲ್ಲ ಟೀ ಶರ್ಟ್ ಹಾಕ್ಕೊಂಡ್ರೆ ಇಷ್ಟ ಆಯಿತಾ, ಟಾಪ್ ಹಾಕ್ಕೊಂಡ್ರೆ ಇಷ್ಟ ಆಯಿತಾ, ಇಲ್ಲ ಜೀನ್ಸ್ ಹಾಕ್ಕೊಂಡ್ರೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.